ಒಂದು ಮನೆ ಅಂದಾಗ ಈಗ ವಾಸ್ತು ತಜ್ಞರು ಅಂತ ಅನ್ಸ್ಕೊಂಡವರು ಅಥವಾ ಈಗ ಬಾಡಿಗೆದಾರ ಯಾರೋ ಮನೆ ತೊಗೊಳಕ್ಕೆ ಹೋಗ್ತಿದ್ದಾಗ ನೋಡಿ ಇದು ಅಗ್ನಿ ಮೂಲೆ, ಇದು ಈಶಾನ್ಯ ಮೂಲೆ, ಇದು ಪೂರ್ವ ಅಂತೆಲ್ಲ ಪರಿಚಯ ಮಾಡಿಸ್ತಿರ್ತಾರೆ. ಈಗ ಪಂಚತತ್ವಗಳು ಅಂದರೆ ಆಕಾಶ, ಗಾಳಿ, ನೀರು, ಬೆಳಕು, ಭೂಮಿ ಅನ್ನೋದು ಬರೋದ್ರಿಂದಾಗಿ ಮತ್ತೆ ಪ್ರತ್ಯೇಕವಾಗಿ ಅಗ್ನಿಮೂಲೆ ಅಂತೆಲ್ಲ ಮಾಡ್ತಾರಲ್ಲ, ಇಲ್ಲಿ ಅಲ್ಲಿ ಸ್ವಲ್ಪ ಗೊಂದಲ ಇದೆ ಅಂತ ನನಗೆ. ಸ್ವಲ್ಪ ಗೊಂದಲ ನಮ್ಮ 100ಕ್ಕೆ 100 ಗೊಂದಲ. ಯಾಕೆ ಅಂದರೆ ಇದು ಉಪಕಥೆ ಹೇಳ್ತಕ್ಕಂಥ ಒಬ್ರು ಟೀಚರ್ಗಳಿವರು. ಈಶಾನ್ಯ ಹಿಂಗಿದೆ, ಆಗ್ನೇಯ ಹಿಂಗಿದೆ ಅಂದ್ರೆ ದಿಕ್ಕು ಹೇಳ್ತಿರೋ ತಪ್ಪಂತಲ್ಲ, ಅವ್ರು ತಿಳ್ಕೊಂಡಿರೋ ರೀತಿ ತಪ್ಪು. ಅದೇ ಇದು ಅಗ್ನಿಮೂಲೆ, ಇದು ಕುಬೇರ್ ಮೂಲೆ ಅಂತ ಹೇಳಿ ಇದು ಇವತ್ತು ಮಾಮೂಲಿ ಹೆಂಗಸರಿಗೂ ಇದು ಮ್ಯಾಗ್ಝಿನ್ ಓದೋರ್ಗೂ ಗೊತ್ತಿರುತ್ತಮ್ಮ. ದಿಕ್ಕುಗಳು ಇವತ್ತು ಗೊತ್ತಿಲ್ಲ ಅಂತ ಏನಿಲ್ಲ. ನಮಗಿನ್ನ ಒಂದ್ ಕೈ ಜಾಸ್ತಿ ತಿಳ್ಕೊಂಡಷ್ಟು ಮಟ್ಟಿಗೆ ಜನ ಇದ್ದಾರೆ. ಆದ್ರೆ ಏನ್ ವಿಶೇಷ, ನಾವು ಹೇಳೋದನ್ನೇ ಕೇಳಬೇಕು, ವಿಶೇಷ ಏನಿರಬೇಕಲ್ಲ. ಪುಸ್ತಕದಲ್ಲಿ ಇದೆ ಅದು ಗೊತ್ತು ಬಿಡ್ರಿ, ಅಲ್ಲ ಅದಕ್ಕೆ ಮೀರಿದೆ. ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಮೀರಿ ವಿಚಾರ ಇದೆ ತಿಳ್ಕೊಳ್ಳಿ. ಈಗ ತಿಳ್ಕೊಳಕ್ಕೆ ಯಾಕೆ ತಿಳ್ಕೊಳ್ಳೋಣ, ತಿಳ್ಕೊತಾರೆ, ಹೌದಲ್ಲ? ಹಾಗಿರಬೇಕಾದ್ರೆ ಒಂದು ಸತ್ಯ ಅರ್ಥ ಮಾಡ್ಕೋಬೇಕು. ನಮ್ಮ ಸೂರ್ಯ ಮತ್ತೆ ಭೂಮಿ ಅವಿನವ ಭಾವ ಸಂಬಂಧ ಇದೆ ಅಂತ ನಾವು ತಿಳ್ಕೊಳ್ಳೋರಿಗೆ ಮಾತ್ರ ಶಾಸ್ತ್ರದ ಅಧ್ಯಯನ ಗೊತ್ತಿದೆ ಅಂತ ಅರ್ಥ ಇದೆ. ಇದು ಎರಡು ಸತ್ಯ ಗೊತ್ತಿರ್ಬೇಕು ಅವ್ರಿಗೆ ಮೊದಲು. ಆ ಸತ್ಯ ಇದರ ಮಧ್ಯೆ ಒಂದು ಆಟ ಆಡ್ತಕ್ಕಂಥ ಒಂದು ವಿಚಾರ ಇದೆ. ಈ ಭೂಮಿ ಮತ್ತು ಸೂರ್ಯನ ಮಧ್ಯೆ ಇರ್ತಕ್ಕಂತಹ ನಮಗೆ ಸಿಗ್ತಾ ಇರತಕ್ಕಂತಹ ಒಂದು ಎನರ್ಜಿ, ಒಂದು ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಭಾಗ ಕೂಡ ಇದೆ. ಅದು ನಾವು ಎಷ್ಟರ ಮಟ್ಟಕ್ಕೆ ನಮ್ಮ ಭೂಮಿಯಲ್ಲಿ, ನಾವು ವಾಸದ ಭೂಮಿಯಲ್ಲಿ ಅಳವಡಿಸೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ ಅಂತಕ್ಕಂಥ ಒಂದು ವಿಚಾರ. ಏನದು? ಕೆಳಗಡೆ ಭೂಮಿ ಇದೆಮ್ಮ, ಭೂಮಿಯಲ್ಲಿ ನಾವು ಮನೆ ಕಟ್ಟೋದಕ್ಕೆ ನಿಂತಿದ್ದೀವಿ, ಮನೆ ಒಳಗಡೆ ನಿಂತಿದ್ದೀವಿ. ಕೆಳಭಾಗದಲ್ಲಿ ಇರ್ತಕ್ಕಂಥ ಘನರೂಪವಾಗಿರ್ತಕ್ಕಂಥ ಒಂದು ಶಾಖ ಇರುತ್ತೆ. ಭೂಮಿಯ ಒಳಗಡೆ ಇರ್ತಕ್ಕಂಥದ್ದು ಘನರೂಪವಾದ ಶಾಖ ಇರುತ್ತೆ. ಮೇಲ್ಭಾಗದ ಕವಚ ಇರುತ್ತಲ್ಲ, ಅದು ದ್ರವ ರೂಪದಲ್ಲಿರುತ್ತೆ. ಇವೆರಡೂ ಸೇರಿದಾಗ ಮನೆಯಲ್ಲಿ ಒಂದು ದೈತ್ಯಾಕಾರದವಾಗಿರ್ತಕ್ಕಂಥ ಒಂದು ಘರ್ಷಣೆ ಶುರುವಾಗತ್ತೆ. ಇದಕ್ಕೆ ಉತ್ತರ ಬೇಕು. ನೀನು ಈಶಾನ್ಯ, ನೈಋತ್ಯ, ಆಗ್ನೇಯ, ಆಮೇಲೆ ಆ ಭೂಮಿಯಲ್ಲಿ ಉತ್ಪತ್ತಿ ಆಗ್ತಾ ಇರತಕ್ಕಂತಹ ಯಾವ ರೀತಿ ತಾಪಮಾನ ಉತ್ಪತ್ತಿ ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಮೊದಲು ತಿಳ್ಕೋಬೇಕು. ಇಲ್ಲ ಅಂದರೆ ಎಲ್ಲ ಮನೇಲೂ ತಣ್ಣಗೆ ಆಗಬೇಕು. ಕೆಲವು ಮನೇಲಿ ತಣ್ಣಗಾಗಲ್ಲ, ಕೆಲವು ಮನೇಲಿ ಕೂರಕ್ಕಾಗಲ್ಲ, ಕೆಲವು ಮನೇಲಿ ಒಂದು 10 ನಿಮಿಷ ಕುತ್ಕೊಂಡ್ರೆ ಎಷ್ಟೋ ಒಂಥರ ಖುಷಿ ಆಗುತ್ತಲ್ವ ಈ ಮನೇಲಿ ಅಂತ ಹೇಳ್ತಾರೆ. ಕೆಲವು ಮನೇಲಿ ನಿದ್ದೆ ಬರಲ್ಲ, ಕೆಲವು ಮನೇಲಿ ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತೆ, ಕೆಲವು ಮನೇಲಿ ಡೈಜೆಷನ್ ಆಗಲ್ಲ. ನಮ್ಮ ಮನೇಲಿ ಊಟ ಮಾಡ್ತೀನಿ, ಸರಿಗೆ ಹಸುನೇ ಆಗಲ್ಲ, ನೋಡಿ ಇಲ್ಲಿ ಬಂದೆ ಊಟ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾರೆ, ಹೌದಲ್ಲ? ಇದ್ರ ಅರ್ಥ ಏನು? ಗೊತ್ತಾಯ್ತು, ಖಂಡಿತ ಮಾತಾಡ್ತೀನಿ ಅದ್ರ ಬಗ್ಗೆ. ಭಾಗ್ಯ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಭಾಗ್ಯ ಅವರೇ. ನಮಸ್ಕಾರ ಗುರುಜಿ. ಓಕೆ, ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ, ಹೇಳಮ್ಮ. ಗುರುಜಿ, ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಹಸ್ತ ನಕ್ಷತ್ರ ಅಂತ. ಹಸ್ತ ನಕ್ಷತ್ರ, ಎಷ್ಟು ವಯಸ್ಸು? 27 ಗುರುಜಿ. ಏನ್ ಮಾಡ್ತಿದ್ದಾನೆ? ಕಂಪ್ನಿಗೆ ಹೋಗ್ತಾ ಇದ್ದಾನೆ ಗುರುಜಿ. ಏನು? ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಓಕೆ, ಏನಾಗಬೇಕಿತ್ತು ಅವನ ಬಗ್ಗೆ? ಮದ್ವೆ ವಿಚಾರ ಮಾತಾಡ್ಬೇಕಾಯ್ತು. ಮದುವೆ ನೀವು ಮಾಡೋದಾ ಅವ್ನು ಮಾಡ್ಕೊಳ್ಳೋದಾ? ನಾವು ಮಾಡೋದು ಗುರುಜಿ. ಆಗಲ್ವಲ್ಲ? ಯಾಕೆ ಗುರುಜಿ? ಒಂದು ವಿಚಾರ ಏನಂತಂದರೆ, ತಂದೆ ತಾಯಿನೇ ಮದುವೆ ಮಾಡಬೇಕು ಅಂತ ನಿಮಗೂ ಇರುತ್ತೆ, ಅಪ್ಪ ಅಮ್ಮನ ಕೇಳ್ಬಿಟ್ಟೆ ಮದುವೆ ಮಾಡ್ಕೋಬೇಕು ಅಂತ ಅವನಿಗೂ ಇರುತ್ತೆ. ಆ ಮಧ್ಯದಲ್ಲಿ ಒಂದು ಹಾ ಹೇಳಿ ಗುರುಜಿ. ನಿಮ್ಮ ಮನೆ ಎಷ್ಟು ವರ್ಷದ್ದು? 4 ವರ್ಷದ್ದು ಗುರುಜಿ. ಯಾರು ಕಟ್ಸಿದ್ದು? ನಮ್ಮ ಮನೆಯವರು. ನಿಮ್ಮ ಮನೆಯವರಿಗೆ ಮನೆ ಕಟ್ಟೋದು ಗೊತ್ತಾ? ಅದೇ ಪ್ಲಾನ್ ಹಾಕ್ಸಿ ಕಟ್ಸಿದ್ದು ಗುರುಜಿ. ಹೂನಮ್ಮ, ಮನೆ ಹೀಗೆ ಇರಬೇಕು ಅಂತ ಗೊತ್ತಾ ಅಂತ. ಓಕೆ, ಇಂಜಿನಿಯರ್ಗೆ ಮನೆ ಕಟ್ಟೋದು ಗೊತ್ತಾ? ಅಂದರೆ ಯಾವ್ದು ಗೊತ್ತು? ಎಷ್ಟು ಇಂಚ್ ರಾಡ್ ಹಾಕಬೇಕು, ಪಿಲ್ಲರ್ ಎಷ್ಟು ಹಾಕಬೇಕು, ಅದು ಇಂಜಿನಿಯರ್ಗೆ ಗೊತ್ತು. ಶುಭವಾದ ಮನೆ ಇಂಜಿನಿಯರ್ಗೆ ಗೊತ್ತಾ? ಪುರೋಹಿತರಿಗೆ ಗೊತ್ತಾ? ಪೂಜೆ ಮಾಡೋರಿಗೆ ಗೊತ್ತಾ? ಮೇಸ್ರಿಗೆ ಗೊತ್ತಾ? ನಿಮಗೆ ಗೊತ್ತಾ? ಮನೆಯನ್ನು ಹೇಗೆ ಕಟ್ತೀರಾ? ಕಟ್ಟಿದ ಮೇಲೆ ನಮ್ಮ ಮಗನಿಗೆ ಮದುವೆ ಆಗತ್ತಾ, ನನ್ನ ಮಗನಿಗೆ ಮಗು ಆಗತ್ತಾ, ನನಗೆ ನಿದ್ದೆ ಚೆನ್ನಾಗಿ ಬರುತ್ತಾ, ಪ್ರಶ್ನೆ ಕೇಳಬಾರ್ದ್ರಿ. ಮನೆ ಕಟ್ಟಿದ ಮೇಲೆ ಜೀವನದಲ್ಲಿ ಮನೆಯೇ ಎಲ್ಲವನ್ನು ಕರ್ಕೊಂಡು ಹೋಗಬೇಕು. ಅದು ಸರಿಯಾಗಿದೋ ಮನೆ ಅಂತ. ಹಾಗಂತ ನೀವು ಕಟ್ಟಿರೋ ಮನೆ ಸರಿ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಪ್ರಶ್ನೆ ಹಾಕುವಂಥ ಮನೆ ಯಾವ ಕಾರಣಕ್ಕೂ ಶುಭವಾದ ಮನೆ ಅಲ್ಲ.
ಯಾಕೋ ಸರಿ ಹೋಗ್ತಾ ಇಲ್ಲ ಸ್ವಾಮಿ, ನಿನ್ನೆವರೆಗೂ ಚೆನ್ನಾಗಿತ್ತು, ಈಗ ಯಾಕೋ ಸರಿ ಹೋಗ್ತಾ ಇಲ್ಲ. ತಿಳ್ಕೋಬೇಕು, ನಾವು ಮನೆಯನ್ನು ಕಟ್ಟಿರುವ ರೀತಿಯಾಗಲಿ, ನಮಗೆ ಮನೆ ಕಟ್ಟುವಂತಹ ಯಾವುದೇ ವಿಚಾರವಾಗಲಿ ಗೊತ್ತಿಲ್ಲದ ರೀತಿಯಲ್ಲಿ ಮನೆ ಕಟ್ಟಿದ್ದೀವಿ. ಅದಕ್ಕೆ ಈಗ ಉದಾಹರಣೆ ಕೊಡ್ತೀನಿ. ಯಾವ ರಸ್ತೆಯಲ್ಲಿ ನಿಮ್ಮ ಮನೆಗೆ ರಸ್ತೆ ಇದೆ? ಗುರುಜಿ ಪೂರ್ವಕ್ಕೆ ಉತ್ತರಕ್ಕಿದೆ ಗುರುಜಿ. ಎರಡೂ ರಸ್ತೆ ಇದೆಯಾ? ಹಾ ಗುರುಜಿ. ಸರಿ, ಎಷ್ಟಡಿ ಇದೆ? ಪೂರ್ವ ಪಶ್ಚಿಮ ಎಷ್ಟು, ಉತ್ತರ ದಕ್ಷಿಣ ಎಷ್ಟು ಗೊತ್ತಿದೆಯಾ? ಅಂದಾಜಾಗಿ ಹೇಳು, ಎಷ್ಟಡಿ ಇದೆ? ಅದು ಗೊತ್ತಿಲ್ಲ ಗುರುಜಿ. ಓಕೆ, ನಿನಗೆ ಏನು ಓದಿದ್ಯಾ ನೀನು? SLC ಗುರುಜಿ. ಈಗ ಸೂರ್ಯನ ಕಡೆ ಮುಖ ಮಾಡಿ ನಿಂತ್ಕೋ. ಹಾ ಗುರುಜಿ. ನಿನ್ನ ಎಡಗೈ ಬಲಗೈ ಕಡೆ ಜಾಸ್ತಿ ಇದೆಯಾ? ನಿನ್ನ ತಲೆಯ ಹಿಂಭಾಗಕ್ಕೆ ಮುಂಭಾಗಕ್ಕೆ ಜಾಸ್ತಿ ಇದೆಯಾ ಮನೆ ಉದ್ದ? ಎಡಗೈ ಕಡೆ ಜಾಸ್ತಿ ಇದೆ ಗುರುಜಿ. ಇದನ್ನೇ ಉತ್ತರ ದಕ್ಷಿಣ ಅಂತ ಹೇಳೋದು. ಗೊತ್ತಾಯ್ತಾ? ಹಾ ಗೊತ್ತಾಯ್ತು ಗುರುಜಿ. ಈಗ ನಿನಗೆ ಅಮ್ಮ ಯೋಚನೆ ಬರುತ್ತಾ, ಭಯ ಆಗತ್ತಾ, ಬೇಜಾರಾಗತ್ತಾ ಮನೆ ಒಳಗಡೆ ಇದ್ದಾಗ? ಯೋಚನೆ ಗುರುಜಿ. ನಿಮ್ಮ ಯಜಮಾನ್ರು ಕೇಳಬೇಕು, ಇದು ಯಾಕ್ರಿ ಮನೆ ಒಳಗೆ ಕೂತ್ಕೊಂಡ್ರೆ ಯೋಚನೆ ಬರುತ್ತೆ ಅಂತ. ಓಕೆ, ನಿಮ್ಮ ಮಗ ನಿಮ್ಮ ಮನೆಗೆ ಕರೆಕ್ಟ್ ಟೈಮ್ಗೆ ಬರ್ತಾನ? ಟೈಮ್ ಹೆಂಗಂದ್ರಂಗೆ ಬರ್ತಾನ? ಕರೆಕ್ಟ್ ಟೈಮ್ ಬರ್ತಾನೆ ಗುರುಜಿ. ಊಟ ಮಾಡ್ತಕ್ಕಂಥದ್ದು ಮಲಗ್ತಕ್ಕಂಥದ್ದು ಕರೆಕ್ಟಾಗಿದೆಯಾ ನಿಮ್ಮ ಮಗ? ಹಾ ಇದೆ ಗುರುಜಿ. ಎಷ್ಟೊತ್ತು ಮಲಗೋದು ರಾತ್ರಿ ಹೊತ್ತು? 9 ಗಂಟೆಗೆಲ್ಲ ಮಲಗ್ಬಿಡ್ತಾನೆ ಗುರುಜಿ. ಊಟ ಮಾಡೋದು? ಊಟ ಮಾಡೋದು 7:30 8 ಗಂಟೆ. ಬೆಳಗ್ಗೆ ಹೇಳೋದು? ಬೆಳಗ್ಗೆ 6 ಗಂಟೆ ಗುರುಜಿ. ನೀವು ಹೇಳಿಸ್ಬೇಕಾ ಅವನೇ ಹೇಳ್ತಾನ? ನಾವೇ ಹೇಳಿಸ್ಬೇಕು ಗುರುಜಿ. ಹೇಳಿಸ್ತಿಲ್ಲ ಅಂದರೆ ಮಲಗೇ ಇರ್ತಾನೆ ಗುರುಜಿ. ಓಕೆ, ನೀನು ಮಲ್ಕೊಂಡಾಗ ಮನೆಯಲ್ಲಿ ಬೆಳಗ್ಗೆ ಎದ್ದು ಇಷ್ಟೊತ್ತಿಗೆ ಎದ್ದು ಇಷ್ಟು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಮಲ್ಕೋತೀಯ. ಬೆಳಗ್ಗೆ ಹೇಳ್ಬೇಕಾದ್ರೆ ನಿನಗೆ ಮನಸ್ಸು ಖುಷಿ ಇರತ್ತಾ? ಏನಪ್ಪ ಇನ್ನು ಸ್ವಲ್ಪ ಮಲ್ಕೋಬೇಕಿತ್ತು ಅನ್ಸತ್ತಮ್ಮ? ಅದೇ ಸೋಂಬೇರಿತನ ಗುರುಜಿ. ಅದು ನೀನೇ ಒಪ್ಕೊಂಬಿಟ್ಟಲ್ಲ ಸದ್ಯ. ಈಗ ಇದೆರಡು ತಿಳ್ಕೊಂಡ್ಮೇಲೆ ತಿಳ್ಕೋಬೇಕು ನಿಮ್ಮ ಮನೆ ಎಷ್ಟು ಚೆನ್ನಾಗಿ. ಅಂದರೆ ಮನೆ ಚೆನ್ನಾಗಿಲ್ಲ ಅಂತ ನಿಮ್ಮ ಯಜಮಾನ ಜೊತೆ ಜಗಳ ಆಡಬೇಡಮ್ಮ. ಉತ್ತರ ದಕ್ಷಿಣ ಯಾವ ಮನೆಯಲ್ಲಿ ಜಾಸ್ತಿ ಇರುತ್ತೋ ಆ ಮನೆಯಲ್ಲಿ ಯೋಚನೆ ಕೊಡುವ ಮನೆ. ಎಂಗೇಜ್ಮೆಂಟ್ ಮಾಡಬೇಕು, ಹುಡುಗಿ ನೋಡೋಕ್ಕೆ ಹೋಗಬೇಕು, ಇದೆಲ್ಲ ವಿಚಾರಗಳು ಏನಾಗುತ್ತೆ ಅಂದರೆ ಇವತ್ತು ಹೋಗೋಣ, ನಾಳೆ ಹೋಗೋಣ, ನಾಳಿದ್ದು ಹೋಗೋಣ, ಮಗ ಒಪ್ಪಿದ್ರೆ ಅಮ್ಮ ಒಪ್ಪಲ್ಲ, ಅಮ್ಮ ಒಪ್ಪಿದ್ರೆ ಅಪ್ಪ ಒಪ್ಪಲ್ಲ. ಈ ರೀತಿಯಾಗಿ ದ್ವಂದ್ವವಾಗಿ ಮನೆ ಮದುವೆಯನ್ನು ಮಾಡ್ತಕ್ಕಂಥ ವಿಚಾರ ಒಂದೇ ಅಲ್ಲ. ಸ್ನಾನ ಮಾಡೋದು, ಊಟ ಮಾಡೋದು, ಟೈಮ್ ಸರಿಗೆ ಮಲಗೋದು, ಟೈಮ್ ಸರಿಗೆ ಹೇಳೋದು, ಮನೆಯಲ್ಲಿ ಯಾವ ಕಾರಣಕ್ಕೂ ಸೂಕ್ತವಿಲ್ಲ ಅಂದಾಗ ತಿಳ್ಕೋಬೇಕು ನಮ್ಮ ಮನೆಯಲ್ಲಿ ನಮ್ಮ ಎಚ್ಚರಿಕೆ ತಪ್ಪಿದೆ. ಅಮ್ಮ ಅರ್ಥ ಆಯ್ತಾ? ಹಾ ಅರ್ಥ ಆಯ್ತು ಗುರುಜಿ. ಹಾಗಂತ ಯೋಚನೆ ಮಾಡೋದಲ್ಲ. ನೀವು ನಿಮ್ಮ ಯಜಮಾನರು ಕೂತ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಮನೆಯನ್ನು ನಾವು ಈಗ ಬಿಟ್ಬಿಡೋದು, ರಿಪೇರಿ ಮಾಡೋದು ಅಲ್ಲ. ಇಲ್ಲಿ ಯಾವುದು ರೀತಿ ತಪ್ಪಾಗಿದೆ, ಇದಕ್ಕೆ ನಾವು ಏನು ಮಾಡಿದ್ರೆ ಏನು ತಿಳ್ಕೊಂಡ್ರೆ ಸರಿಯಾಗಿರುತ್ತೆ ಅಂತ ತಿಳ್ಕೊಂಡ್ರೆ ಮನೆಗೆ ನೀನು ಹುಡುಕುವಂಥ ಮದುವೆ ಹೆಣ್ಣು ಅವಶ್ಯಕತೆ ಇಲ್ಲ. ಯಾವುದೋ ಫೋನ್ ಮೂಲಕನೇ ನಿಮಗೆ ಮದುವೆ ಆಗುವಂಥದ್ದು, ನಿಮ್ಮ ಮಗನ ಹೆಣ್ಣು ಕೊಡ್ತೀವಿ ಅಂತ ಅವರೇ ಕರೆ ಮಾಡುವಂಥ ಮಟ್ಟಕ್ಕೆ ನೀವು ಮಾಡ್ಕೋಬೋದು, ತಿಳ್ಕೊಂಡು ಮಾಡೋದು. ಆದರೆ ಇದನ್ನು ಫಸ್ಟು ತಿಳ್ಕೊಮ್ಮ. ಒಂದು. ಎರಡನೇದಾಗಿ ನಿಮ್ಮ ಮಗನ ಹೆಸರು ನಕ್ಷತ್ರಕ್ಕೆ ಅನುಸಾರವಾಗಿ ಹಿರಿಯರ ಆಶೀರ್ವಾದ ತುಂಬ ಬೇಕಾಗಿದೆ. ಇದನ್ನು ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೆಯದಾಗಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.